ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬನ್ರಪ್ಪ ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳವ, ನೀನು ಕೂತ್ಕೊಳ್ಳಪ್ಪ, ಕೂತ್ಕ. ಹಾಂ, ಹೊಳಿ ಅಂದರು ಕುಡಿದ್ಬಿಟ್ಟಿದ್ರು, ಬರಲ್ಲ ಅಂತ ಮುಂದೆ ಗಲಾಟೆ ಬಲ್ವಂತ ಮಾಡಿ ಕರ್ಕೊಂಡ್ಬಂದ್ವಿ. ಹಾಂ ಹಂಗೆ ಸ್ನಾನ ಮಾಡ್ಸ್ಕೊಂಡು ಕರ್ಕೊಬರೋ ಸ್ವಲ್ಪ ತಡ ಆಯ್ತು. ಹಾಂ 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 ಸುಮಾ, ಅವ ಹೋಗವಿ ಮಜ್ಜಿಗೆ ತಕ್ಕಪ್ಪ. ಸುಮಾ ನಂಗೇನು ಬೇಡ. ಕುಡೀರಿ ಹೇಳಿ ಅಂದರೆ ಹತ್ತಿದ್ರೆ ಇಳಿತೈತೆ. ಅವ ಇದನ್ನೇ ಹೆಣ್ಣು ನೋಡೋ ಶಾಸ್ತ್ರ ಅನ್ಕೋ ಮಗ. ಮಮ್ಮಿ ಏನಾಯ್ತು? ಏನಿಲ್ಲ ಡ್ಯಾಡಿ. ಸಾನ ನಮ್ಮ ಜೊತೆಗಿಲ್ಲ ಕಣಪ್ಪ, ನಮ್ಮನ್ ಬಿಟ್ಟು ಹೊಂಟೋದ್ಲು. ನನಗೆ ಬುದ್ಧಿ ಬರೋಕ್ಕೆ ಮೊದಲೇ ಮದುವೆ ಆಗೋಯ್ತು. ಸಾನ ಹುಟ್ಟಿದ ಮ್ಯಾಗೆ ನನ್ನ ಜೀವನಕ್ಕೊಂದು ಅರ್ಥ ಅಂತ ಬಂದದ್ದು. ನಾನುವೇ ಅವಳ ಜೊತೆಯಾಗೆ ಬೆಳೆದ್ಬಿಟ್ಟೆ. ಅವಳು ಚಿಕ್ಕವಳಿರೋವಾಗಲೇ ನನ್ನ ಕಷ್ಟನ ಅರ್ಥ ಮಾಡ್ಕೊಂಡು ನನ್ನ ಜೊತೆಯಾಗೆ ನನಗೆ ಆಸರೆಯಾಗಿ ನಿಂತುಬಿಟ್ಲು. ಆಮೇಲೆ ಬೆಳೀತಾ ಬೆಳೀತಾ ನನ್ನ ಗೆಳತಿ ಆದ್ಲು, ನಂಗೆ ಸ್ವಾದ್ರಿ ಆದ್ಲು. ಆಮ್ಯಾಕೆ ನಂಗೆ ಅವ್ವನೂ ಆಗ್ಬಿಟ್ಲು. ಒಂದಿನಕ್ಕೂ ಆಟ ಮಾಡಿದವಳಲ್ಲ. ನಿಮ್ಮ ಮದುವೆ ಇಸಿದಾಗೂ ಆಟೆಯ. ಅವ್ವ ನೀನು ಒಪ್ಕೊಂಡ್ರೆ ಮಾತ್ರ ನಾನು ಅವ್ರ ಜೊತೆ ಬಾಳ್ವೆ ಮಾಡ್ತೀನಿ ಅಂದ್ಲು. ನನ್ನ ಕಂಡ್ರೆ ಅವಳಿಗೆ ಶಾನೆ ಪಿರುತಿ ಕಣಪ್ಪ. ಯಾವ ಇಚ್ಛೆ ಯೋನಿತ್ತೋ ಯೋನೋ ತಟ್ಟಂತ ಪುಸ್ತಕ ಮುಚ್ಚಿಬಿಟ್ಟ. ಅವ್ ನಂಗೆ ಪುಸ್ತಕ ಮುಚ್ಚಿಕ್ಕಿದ್ಮ್ಯಾಕೆ ನಾವು ಆಟೆ ನಮ್ಮ ಆಟನ ನಾವು ಮುಗಿಸ್ಕೊಂಬಿಡ್ಬೇಕು. ಅವನು ಹೇಳ್ದಂಗೆ ಕೇಳೋದು ಆಟೆ ಅಲ್ವೇ ಜೀವನ ಅಂದ್ರೆ. ನೀನು ಕಾಲೇಜ್ಗೆ ಹೋಗ್ತಾ ಇಲ್ಲ ಅಂತ ಕೇಳ್ಪಟ್ಟೆ. ಜೀವನಕ್ಕೆ ಒಂದು ಉದ್ದೇಶ ಅನ್ನೋದು ಇರಬೇಕು. ನಮ್ಮವರು ತಮ್ಮವರು ಹೇಳೋರು ಕೇಳೋರು ಅಂತಿರಬೇಕು. ಇಲ್ಲದೆ ಹೋದ್ರೆ ಮನಸ್ಸು ದಾರ ಕಿತ್ಕೊಂಡು ಹೋದ್ ಗಾಳಿ ಪಟ್ಟದಂಗೆ ಎತ್ತೆತ್ತಾಗ ಹೋಯ್ತಿರ್ತದೆ. ನಾನು ಈ ಮಾತನ್ನು ತುಂಬ ಸರಿ ಹೇಳಿದ್ದೀನಿ ಅಮ್ಮ, ಆದರೆ ಇವರು ನನ್ನ ಮಾತನ್ನು ಕೇಳೋಕೆ ತಯಾರೇ ಇಲ್ಲ. ಯೋನಪ್ಪ, ನಾನು ನಿಮ್ಮ ಅವ್ವನ ಸ್ಥಾನದಾಗ ನಿಂತು ಒಂದು ಮಾತು ಹೇಳ್ತೀನಿ, ಕೇಳ್ತೀಯ ಅಲ್ವೇ? ಅಮ್ಮನ ಸ್ಥಾನ ಅಲ್ಲ, ನೀನು ನಿಜವಾಗ್ಲೂ ನಮ್ಮಮ್ಮನೇ. ಅಮ್ಮ ನೀವೇನು ಹೇಳಿದ್ರು ನಾನು ಕೇಳ್ತೀನಿ. ನೋಡಪ್ಪ, ಮನ್ಸರ ಜನ್ಮ ಸ್ಯಾನ ದೊಡ್ಡದು. ಅದನ್ನ ಹಿಂಗೆಲ್ಲ ಕುಡಿದು ಒಂಟಿಯಾಗಿ ಬದುಕಿ ಬಾಳನ್ನ ಹಾಳು ಮಾಡ್ಕೋಬಾರ್ದು. ಒಂಟಿಯಾಗಿ ಬದುಕೋ ಕಷ್ಟ ಹೆಂಗಿರ್ತದೆ ಅಂತ
ನಾನು ಅನುಭವಿಸಿವ್ನಿ. ನೀನಿನ್ನು ಚಿಕ್ಕವನು, ಜೀವನ ಬೇಕಾದಷ್ಟೈತೆ ಕಣಪ್ಪ. ನಮ್ಮನ್ನು ಪಿರುತಿ ಮಾಡೋರು ಸಿಗೋದು ಶಾನ ಕಷ್ಟ. ಈ ಹುಡುಗಿ ನಿನ್ನ ಶಾನ ಹಚ್ಕೊಂಡವಳೆ. ನಂಗೆ ನೋಡಿದ್ರೆ ಗೊತ್ತಾಯ್ತದೆ. ಯೋನವ್ವ, ನಿನಗೆ ಇವ್ರ ಮ್ಯಾಗ ಶಾನ ಪಿರುತಿ ಐತಲ್ಲ. ಅತ್ತೆ ಬಸಿ ತಡಿಯಪ್ಪ, ನೀನು ಹೇಳವ್ವ, ನಿನ್ನ ಮನಸ್ಸಿನಾಗೆ ಇವ್ರಿಗೆ ಜಾಗ ಆಯ್ತೋ ಇಲ್ವೋ? ನೋಡಪ್ಪ, ನೀವಿಬ್ಬರು ಮದುವೆ ಮಾಡ್ಕೊಂಡು ಚಂದಾಗಿ ಬಾಳ್ವೆ ಮಾಡಿದರೆ ಜೀವನ ಸುಖವಾಗಿರ್ತದೆ. ಅತ್ತೆ ಏನು ಹೇಳ್ತಾ ಇದ್ದೀರಾ ನೀವು? ದಯವಿಟ್ಟು ಈ ವಿಷಯದಲ್ಲಿ ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ನನ್ನಿಂದ ಇದೆಲ್ಲ ಆಗೋದಿಲ್ಲ. ಅಕ್ಕನೇ ಸಾರ್ತಿ. ಶಬ್ಬಾಸ್ ಅಕ್ಕ, ಆಲ್ ದ ಬೆಸ್ಟ್. ನಿನ್ ಸಾಧನೆ ಮೊದಲನೇ ಹೆಜ್ಜೆ ಇದು. ಥ್ಯಾಂಕ್ಸ್. Sadhna, I wish you all the success and happiness you deserve. ಥ್ಯಾಂಕ್ಸ್. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳ. ಚೋಟು, ಪೂಜೆ ಸಾಮಾನು ಕೊಡ್ಲ. ಪೂಜೆ ಮಾಡಕ್ಕ ಅಜ್ಜಿ ಪೂಜೆ ಮಾಡಿ. ನಾನಾ? ಬೇಡ ಕಣಮ್ಮ, ನೀನೇ ಮಾಡು. ಇಲ್ಲ ಅಜ್ಜಿ, ನೀವು ಮಾಡಿ. ಮಾಡಜ್ಜಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.